ಯಾರು ಏನು ಅನ್ಕೊಂಡ್ರು ಪರವಾಗಿಲ್ಲ ಅಂದ್ಬಿಟ್ಟು ತನ್ನ ಆಫೀಸ್ನ ನಮಗೋಸ್ಕರ ಕೊಟ್ಟು ನಾವೊಂದು 1 year ಇವ್ರ ಆಫೀಸಲ್ಲೇ ಇಡೀ ಸಿನಿಮಾ ತಂಡನ ಕೆಲಸ ಮಾಡಿದ್ದು. ಥ್ಯಾಂಕ್ ಯು ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್ ಬಗ್ಗೆ ಹೇಳಬೇಕು, ಸರ್ ಅಧ್ಯಕ್ಷರಾದ ಮೇಲೆ ಅನ್ಸುತ್ತೆ ನಾವು ಫಿಲಿಂ ಚೇಂಬರ್ ಕಡೆ ಹೋಗಿದ್ದು. ಆ್ಯಂಡ್ ತುಂಬ ದೊಡ್ಡದಾಗಿ ಒಂದು ಹೆಲ್ತ್ ಕ್ಯಾಂಪ್ ಕೂಡ ಮಾಡಿದ್ರು. ತುಂಬ ದೊಡ್ಡ ಸಕ್ಸಸ್ ಆಯಿತು ಆ ಹೆಲ್ತ್ ಕ್ಯಾಂಪು. ಆ್ಯಂಡ್ ಅವರ ಸೆಕೆಂಡ್ 200 rupees ಅದು ಕೂಡ ಆಗಿದೆ. ದೊಡ್ಡ ಮಟ್ಟದಲ್ಲಿ ಚಪ್ಪಾಳೆ ಹೊಡಿಬೇಕು, ಯಾಕಂದ್ರೆ ಈ ತರ ಅಧ್ಯಕ್ಷರುಗಳು ಕೆಲಸ ಮಾಡೋರು ಆ ಇಂಡಸ್ಟ್ರಿಗೆ ತುಂಬಾ ಅವಶ್ಯಕತೆ. ಹಾಗೆ ಒಂದೇ ಒಂದು ಸಣ್ಣ ರಿಕ್ವೆಸ್ಟ್ ಸರ್, ನಂಬರ್ ಆಫ್ ಸಿನಿಮಾಗಳ ರಿಲೀಸ್ಗಳು ತುಂಬಾ ಜಾಸ್ತಿ ಆಗ್ತಿದೆ. ಇಲ್ಲೊಂದು ಕ್ಯೂ ಸಿಸ್ಟಮ್ ಅಂತ ಒಂದು ಮಾಡ್ಬಿಡಿ, ಅದೊಂದು ಬಂದ್ರೆ ಎಲ್ಲರಿಗೂ ತುಂಬಾ. ಯಾಕಂದ್ರೆ ಲಾಸ್ಟ್ ವೀಕ್ 12 ಸಿನಿಮಾ ರಿಲೀಸ್ ಆಗಿದೆ. ನನ್ನ ಸಿನಿಮಾ ಫೆಬ್ರವರಿಲಿ ರಿಲೀಸ್ ಆಯ್ತು, 28ನೇ ದಿನ 35 ಸಿನಿಮಾಗಳು ರಿಲೀಸ್ ಆಯ್ತು. ಸೊ ಇದೆಲ್ಲ ನಮ್ಮಂತ ಆರ್ಟಿಸ್ಟ್ಗಳಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ದಯವಿಟ್ಟು ಸೆನ್ಸರ್ ಆಗಿದ್ಮೇಲೆ ಫಿಲಿಂ ಚೇಂಬರ್ಗೆ ಬಂದು ನಿಮ್ಮ ಹತ್ರ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮಿಂದ ನೀವು ಯಾವ ಡೇಟ್ ಕೊಡ್ತೀರಾ ಆ ಡೇಟಲ್ಲಿ ನಾವು ಸಿನಿಮಾ ಮಾಡ್ತೀವಿ.